ಪರಮಾತ್ಮ ಸಾವು ಹುಟ್ಟುಗಳಿಲ್ಲ, ರೂಪ ಇಲ್ಲ, ನಾಮ ಇಲ್ಲ. ಅವಾಗ ನಾವು ಇಟ್ಕೊಂಡಿವ ಪರಮಾತ್ಮ ಹೇಗದಾನಂತ ಕೇಳಿದ್ರೆ ಇಲ್ಲ ಅಂತಲ್ಲ, ನಿರಾಕಾರ ನಿರ್ಗುಣ ಪರಮಾತ್ಮ. ಅವನು ನೋಡೋ ಕಣ್ಣು ನಮಗಿಲ್ಲ, ಈ ಕಣ್ಣಿಗೆ ಪರಮಾತ್ಮ ಕಾಣೋದಿಲ್ಲ. ಅದಕ್ಕೆ ಆ ಪರಮಾತ್ಮ ಈ ಜಗತ್ತನ ಈಗ ನೀವೆಲ್ಲ ದೇವ್ರಂದ್ರೆ ಪರಮಾತ್ಮ ಅಂದ್ರೆ ಹೆಂಗದಾನಂತ ಕೇಳಿದ್ರೆ ಪಾರ್ವತಿ ಒಬ್ಬಾಕಿ, ಗಂಗಾ ಒಬ್ಬಾಕಿ, ಹಿಂಗೆ ವಿಚಾರ ಮಾಡಿ ಫೋಟೋ ತೆಗೆದಿರ್ತಾರಲ್ಲ. ಒಬ್ಬ ಚಿತ್ರಕಾರ ಕಲ್ಪನಾ ಮಾಡಿ ಒಂದು ಫೋಟೋ ಮಾಡ್ಯಾನವ. ಏನು ಮಾಡ್ಯಾನು? ಮ್ಯಾಲೆ ಜಡ ಕಟ್ಟ್ಯಾನು, ಅಲ್ಲಿ ಮ್ಯಾಲೆ ಒಂದು ಚಂದ್ರ ಇಟ್ಟಾನು, ಮ್ಯಾಲೆ ಗಂಗಾನ ಇಟ್ಟಾನು. ಎಡದ ತೊಡಿ ಬಲದ ತೊಡಿ ಮಾಡಿಲ್ಲ, ಎಡದ ತೊಡಿ ಮೇಲೆ ಪಾರವನ್ನ ಇಟ್ಟಾನು. ಪಾರವಲ್ಲ, ಪಾರ್ವತಿ, ಪಾರ್ವತಾರ ಪಾರ್ವತಿ ಇಟ್ಟಾನು. ನೋಡು, ಇಬ್ಬರು ಹೆಂಡ್ರನ್ನ ರೆಡಿ ಮಾಡಿಬಿಟ್ರು ಅವ್ರಿಗೂ. ಪಾಪ ಅವು ದೊಡ್ಡ ಗೋಳಾಗತ್ಯಾವ. ಅವು ಇಬ್ಬರು ಒಬ್ಬರು ಹೆಂಡ್ರದ ನೆಲೆ ಇರೋದಿಲ್ಲ. ಆ ಪರಮಾತ್ಮ ದೊಡ್ಡ ಗೋಳು ಒಂದು ಜಗಳ ಹಿಡಿದ್ರೆ ಇರ್ತಾವೆ ಎರಡು ಕೂಡೆ. ಒಬ್ಬಕ್ಕಿನ ಎಲ್ಲಿ ಕುಣಿಸೊಂದಾನ್ರಿ ಅವ? ತಲೆ ಮೇಲೆ ಕುಣಿಸೊಂದ್ರೆ ಕೇಳಿರಿ ನೀವು? ಸಲಿಗೆ ನಡಾಕಂತ ತಲೆ ಮೇಲೆ ಕುಂಡ್ರಾಕತ್ತಾರತ್ತಾರಲ್ಲ. ಒಬ್ಬಕ್ಕಿನ ಗಂಗಾನ ಏನು ಮಾಡ್ಯಾನು? ಅವಂದು ಸಂಸಾರ ಭಾಳ ಗೋಳೈತಿವ. ನಿಮ್ಗೆ ಹೇಳ್ತಾನು, ಆ ದೇವ್ರು ಅನ್ನೋದು ಅಟ್ಟಾಗಿತ್ತು, ಅದರ ಬಜ್ಜಿತ್ತು, ಬ್ಯಾಡಾಗಿತ್ತು. ಮೊನ್ನೆ ನಮಗೆ ಭೇಟಿ ಆಗಿದ್ದು ಹೇಳಿದ. ನಾನು ಪುರಾಣ ಕೇಳಕ್ಕೆ ಬರಲಿ ನಂದ. ಬಂದ ನಾವು ಎಲ್ಲೋ ಕೂತಾನ ಊಟ, ಮತ್ತು ಊಟಕ್ಕೆ ಗತಿ ಇಲ್ಲ ಅವಾಗ. ಎಂಟ್ರಿದ್ರು ತಲೆ ಮೇಲೆ ಗಂಗಾ ಕೂತಾಳ, ಪಾರ್ವತಿ ತೊಡಿ ಮೇಲೆ ಕೂತಾಳ. ಅವು ಹೊತ್ಕೊಂಡು ಸಾಕಾತವ. ಎಷ್ಟೊತ್ತಕ್ಕಾರಿ ಕಾಯಮ ಐತಿ, ಕಾಯಮ ಕುಂಡ್ರಾಕಿಲ್ಲ ಮ್ಯಾಲ ಸಲಿಗೆ ಕೊಟ್ಬಿಟ್ಟಾನು, ತಲೆ ಮೇಲೆ ಕೂತು ಬಿಟ್ಟಾಳು. ಇಲ್ಲೇ ಬೇಕು ಕೂತಾಳ. ಅವಂದ ಇಳೀರಿ, ಹೊತ್ಕೊಂಡು ಸಾಕಾಗೈತಿ, ಏಟು ವಾಕಿಂಗ್ ಮಾಡಿ ಬರ್ತನು ಅಂದವ. ಕೂತ್ ಸಾಕಾಗೈತಿ, ನಮ್ಗೊಂದ ತಾಸಿನಾಗ ರಗಡಾಕೈತ್ಲೆ. ಪಾಪ ಅವ್ರು ಎಷ್ಟೋ ತಕ ಕೂತಿತ್ತು ಪಾಪ. ಇಡೀರೆ ಒಟ್ಟು ಇಬ್ಬರು ಇಡೀರೆ. ಪಾರ್ವತಿ ಕಡೆ ನೋಡಿದ. ಪಾರು ಪ್ಲೀಸ್. ಇಂಗ್ಲೀಷ್ ಕಲ್ತಿದ್ದು ಯಾರು ಗೊತ್ತಾ? ಸ್ವಲ್ಪ ತೆಳಗೆ ಹಿಡಿ, ಕಾಲು ನೋಸಾಕೈತಾವ, ತಿರುಗಾಡಿ ಬರ್ತಾನೆ. ಅದ್ರಾಗ ಹೆಂಗಸರು ಜಗಳ ಕೆಟ್ಟ ಭಾಳ. ಸೌತಿ ಮಚ್ಚರ್ ಅಂದ್ರೆ ಇನ್ನೂ ಕೆಟ್ಟ. ಅದಕ್ಕೇನು ಅನ್ಬೇಕು? ಏನಂದಿ? ನನಗೆ ಹೇಳತ್ತಿ ಮ್ಯಾಲ ಕುಣಿಸೊಂದದಿಲ್ಲ. ಬಳೆ ಬೆಂಕಿ ಬಿಡ್ತಾಕಿ. ತೆಳಗೆ ಕೂತಾಕಿ ನಾನು ನಿನ್ನ ಕಣ್ಣಾಗ ಕಾಣಾಕತ್ತಾಳನ. ತಲೆ ಮೇಲೆ ಕುಣಿಸೊಂದೆ ಮೊದಲು ಅಕ್ಕಿನ ಇಳಿಸ್. ಅವಂದು ಅದು ಕರೇನ ಅಂದ ಅವ. ತೆಳಗೆ ಕೂತಾಕಿ ಇಳಿಸೋದೇನ, ತಲೆ ಮೇಲೆ ಕುಣಿಸೊಂದು ಕೂತಾನಿ. ಅದಕ್ಕೆ ನೀ ಹೌದು ಬರಬರೈತೆ ಅಂದ ಕೂಡಲೇ ಹಿಂಗನು ನೋಡಕ್ಕೂ ಬರೋದು. ಮ್ಯಾಲೆ ಕೂತಾಳು ಹಿಂಗಂದ. ಮಾಡಿದಕ್ಕಿಗೆ ಯಾಕ ಮಾಡ್ಲಕ್ಕೆ ಯಾಕೆ ಅವಂದ ಮ್ಯಾಲೆ ಕೂತದಿಲ್ಲ, ವಜನಾಗಿ ತಲೆ ಮೇಲೆ. ಯಾಕೆ ನಾನು ನಿನ್ನ ಕಣ್ಣಾಗ ಗೊತ್ತಾಕತ್ತೇನಿ? ಅಲ್ಲ, ತೆಳಗೆ ಕೂತಾಕಿನ ಇಟ್ಟು ದಿಮಾಕಲೆ ಮಾತಾಡಕತ್ತಾಡ ಸೊಕ್ಕಲೆ. ತೆಳಗೆ ಕೂತಾಕಿನ ತೆಳಗೆ ತೆಳೆಯಾಕಿಲ್ಲ, ಮತ್ತು ನಾ ಮೇಲೆ ಕೂತಾಕಿನ ಯಾಕೆ ಇಳಿಲಿ? ಮೊದಲು ಅಕ್ಕಿ ನೀಡೋ ಸತ್ತಾಕಿ ಅಂತ ಇಬ್ಬರು ಒಳಗೆ ಜಗಳ ಆಯ್ತು. ಅವಂದ ಇಬ್ಬರು ಕುಂಡ್ರಿ ಮತ್ತೇನು ಮಾಡಲಿ, ನಂದ ದೈವ ಹಿಂಗೈತೆ ಅಂತ. ನಾವು ಕಲ್ಪನಾ ಮಾಡಿದ್ದು ಪರಮಾತ್ಮ ಹೆಂಗದಾನ ಅಂದರೆ ಹಿಂಗದಾನ. ಕೊಳ್ಳಾಗ ಒಂದು ಹಾವು ಅದ, ಅವಾಗೇನು ಬಂಗಾರ ಚೈನ್ ಇಲ್ಲ, ಏನಿಲ್ಲ. ಬೇಡ್ದವ್ರಿಗೆಲ್ಲ ಬೇಡ್ದು ಕೊಡ್ತಾನೋ, ಅವ್ನು ಮಾತ್ರ ಕೊಳ್ಳಾಗ ಹಾವ ಹಾಕೊಂಡಾನು. ಹಿಂಗಿರ್ತೈತಿ. ನೀವೇನು ಮಾಡ್ತೀರಿ? ಪರಮಾತ್ಮ ಅಂಥೇಳಿ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಅಂಥೇಳಿ ಅವನು ಪೂಜೆ ಮಾಡಿ, ನಮ್ಮ ಅವುಗಳೆಲ್ಲ ಮಂಗಳಾರತಿ ಮಾಡಿ ಆರತಿ ಮಾಡಾಕತ್ತೀರಿ. ನಾನು ನಿಮ್ಮನ್ನೊಂದು ಕೇಳ್ತಾನೆ, ಪರಮಾತ್ಮನ ಎಷ್ಟು ನಂಬೇರಿ ನೀವು? ಹಿಂಗೆ ಆರತಿ ಬೆಳಗೋ ಹೊತ್ನಾಗ ಅದು ಪರಮಾತ್ಮನ ಕೊಳ್ಳಾನ ಹಾವು ಬುಸ್ ಅಂತಂದ್ರೆ ಏನು ಮಾಡ್ತೀರಿ ನೀವು? ಆರತಿ ಹೋಗೋದು ಓಡಿ ಹೋಗ್ತೀರಿ. ಪರಮಾತ್ಮ ಇಲ್ಲ ಅಂತಲ್ಲ, ನಾಮ ರೂಪ ರಹಿತ ಪರಮಾತ್ಮ ಅದಾನ. ಪರಮಾತ್ಮ ಈ ಕಣ್ಣಿಗೆ ಕಾಣೋದಲ್ಲ, ಅವ್ನು ಪರಮಾತ್ಮ ಅದಾನಂತ ಜಗತ್ತು ನಡೆದದ ರೀ. ತೇನ ವಿನಃ ನಮ್ಮ ಪಿನ್ನ ಚಲತಿ. ಪರಮಾತ್ಮ ಇಲ್ಲದ ಹುಲ್ಲ ಕಡ್ಡಿನೂ ಅಳಿಗಾಡಕ್ಕೆ ತಯಾರಿಲ್ಲ. ಜಗತ್ತಿನೊಳಗೆ ಒಬ್ಬ ಭಗವಂತ ಅದಾನ. ಆದರೆ ಭಗವಂತ ಈ ಜಗತ್ತು ಉದ್ಧಾರ ಮಾಡಾಕ ಆ ರೂಪದಿಂದ, ನಿರ್ಗುಣ ರೂಪದಿಂದ ಬರೋಕ್ಕಾಗುವುದಿಲ್ಲ ಅಂತ ಹೇಳಿ ಆ ಪರಮಾತ್ಮ ಏನು ಮಾಡ್ತಾನಂದ್ರೆ ಮರ್ತ ಲೋಕದ ಮಹಾಮನೆ ಹಾಳಾಗಬಾರ್ದು.
ನನ್ನ ಮನೆಗೆ ಇದು ಹಾಳಾಗಬಾರ್ದಂದ್ರೆ ಪರಮಾತ್ಮ ಹಂಗೆ ಹೋಗಕ್ಕೆ ಬರೋದಿಲ್ಲ ಅಂಥೇಳಿ ಅವ ಏನು ಮಾಡಿದ ಅಂದ್ರೆ ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಶರಣರ ರೂಪದಿಂದ ಈ ಧರೆಗೆ ಬಂದನು. ನಿರಾಕಾರವಾಗಿರುವಂಥ ಭಗವಂತ ನಮ್ಮಂಗ ಕೈಯ ಕಾಲ ತೊಟ್ಕೊಂಡು ತಾಯಿ ಗರ್ಭದಿಂದ ಬಂದು ಏನು ಮಾಡಿದ ಅಂದರೆ ಜಗತ್ತು ಉದ್ಧಾರ ಮಾಡುವ ಸಲುವಾಗಿ ಇಲ್ಲಿ ಭಗವಂತ ಬರ್ತಾನೆ. ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಸ್ವತಃ ಪರಮಾತ್ಮನ ಈ ಜಗತ್ತು ಉದ್ಧಾರ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಾನೆ. ಯಾಕಂತ ಕೇಳಿದ್ರೆ ಇದು ತನ್ನ ಮಕ್ಕಳು ದೇವರ ಮನೆ, ಇದು ಈ ಜಗವೆಲ್ಲ ಸ್ವತಃ ಭಗವಂತನ ಒಬ್ಬ ಗುರುವಿಗೂ ಪರಮಾತ್ಮನಿಗೆ ಭೇದ ಮಾಡಿದರೆ ನಿಮಗೆ ನರಕ ತಪ್ಪಿದ್ದಲ್ಲ. ಗುರು ಮನುಜನೆಂದ ಬಗೆ, ಹರಣ ಶಿಲೆ ಎಂದ ಬಗೆ, ಕರುಣ ಪ್ರಸಾದ ಎಂಜಲೆಂದ ಬಗೆ ಘೋರ ನರಕ ತಪ್ಪದು. ಒಬ್ಬ ಗುರುವಿಗೆ, ಒಬ್ಬ ಮಹಾತ್ಮನಿಗೆ, ಒಬ್ಬ ಸನ್ಯಾಸಿಗೆ, ಒಬ್ಬ ಶಿವಯೋಗಿಗೆ, ಒಬ್ಬ ಸಂತನಿಗೆ, ಒಬ್ಬ ಶರಣರಿಗೆ ಇವೇನು ಬಿಡಪ್ಪ, ಇವೇಂಗೆ ದೇವರ ಕನು ನಮ್ಮಂಗ ಮನುಷ್ಯ ಅಂದೆ ಅಂದ್ರೆ ನಿನ್ನ ಬಾಯಿ ಒಳಗೆ ಹುಳ ಬೀಳತ್ತ. ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಜಗತ್ತಿನ ಉದ್ಧಾರಕ್ಕಾಗಿ ಏನು ಅಂತ ಕೇಳಿದರೆ ಹರತನ್ನ ರೂಪವ ತೋರಲು ಧರೆಗೆ ಮರ್ತ್ಯನಾಗಿ ಬಂದಿಯನು. ಅಕ್ಕ ಮಹಾದೇವಿ ಅಂತಾಳೆ ಮಾತನ್ನು. ಅಕ್ಕ ಅಂತಾಳ ಹರ ಪರಮಾತ್ಮ ತನ್ನ ರೂಪವ ತೋರಲು ಗುರುವಾಗಿ ಅರ್ಥಾತ್ ಮರ್ತ್ಯನಾಗಿ ಮನುಷ್ಯ ರೂಪದಿಂದ ಈ ಜಗಕ್ಕೆ ಬಂದಾನ. ಇನ್ನು ಶಿವ ಬಂಗಾರಮ್ಮನ ಗರ್ಭದಿಂದ ಶಿವನ ಈ ಗರ್ಭದಿಂದ ಹೊರಗೆ ಬಂದಾನಂದಾಗ ಏನು ಖುಷಿ ರೀ ಜಗತ್ತಿಗೆ. ಬರೀ ಯಾರ್ಯಾರ ಒಬ್ಬ ಅಧಿಕಾರಿ MLA ನಿಮ್ಮ ಊರಿಗೆ ಬಂದರು ಎಷ್ಟು ಖುಷಿ ಆಕೈತಿ ನಿಮಗೆ. ಡೋಳು ತಗೊಂಡು ಬರ್ತಾರ, ಆರತಿ ತಗೊಂಡು ಬರ್ತೀರಿ. ಹಂಗ ಭಗವಂತ ನಮ್ಮ ಜಗತ್ತು ಉದ್ಧಾರ ಮಾಡುವಂಥ ಭಗವಂತನ ಈ ಭೂಮಿಗೆ ಬಂದಾನಂದ್ರೆ ಎಷ್ಟು ಖುಷಿಯಾಗಿರಬೇಕು. ಎಲ್ಲಿ ಎಷ್ಟಾಗೈತಿ ಗೊತ್ತಿಲ್ಲ, ಇಂದ್ರಾನಗದ ಭಕ್ತರಿಗೆ ಮಾತ್ರ ದೊಡ್ಡ ಖುಷಿ ಆಗಿಬಿಟ್ಟೈತೆ ಅನ್ನೋದಕ್ಕೆ ಈ ಸಭಾನ ಸಾಕ್ಷಿ ಅದ ರೀ. ನಿಮ್ಮ ಖುಷಿನ ಖುಷಿ ವೈಭವ ಹಬ್ಬ ಇವತ್ತು ನಿಮಗೆ. ಇದು ಒಂದೇ ದಿವಸ ಅಲ್ಲ, ಎಂದ ಪುರಾಣ ಪ್ರಾರಂಭ ಆಗೈತೆ ಆವತ್ತಿನಿಂದ ನಿಮ್ಮದು ಹಬ್ಬನ ಹಬ್ಬ ಅಂತಾರೆ. ಏನು ಹಬ್ಬ ರೀ ನಮ್ಮ ಊರೊಳಗೆ. ಮನೆ ಮುಂದೆ ಇವತ್ತು ಪುಣ್ಯಾತ್ಮ ಹುಟ್ಟಿ ಬಂದಾನೋ ಸುದ್ದಿ ಕೇಳಿದರೆ ಸಾಕು, ಮನೆ ಮುಂದೆ ರಂಗೋಲಿ ಹಾಕಿದಾರ, ಸಾರಿಸಿದಾರ, ನೀರು ಹೊಡೆದಿದಾರ, ಏನು ವೈಭವ, ತಳಿರು ತೋರಣಗಳನ್ನು ಕಟ್ಟಿದ್ದಾರೆ. ಎಲ್ಲರ ಮನಸ್ಸಿನೊಳಗೆ ಇವತ್ತು ನಮ್ಮ ಅಪ್ಪಂದ ತೊಟ್ಟಿಲ ಕಾರ್ಯಕ್ರಮ ಅಂಥೇಳಿ ಮನಸ್ಸು ಸ್ವಚ್ಛದ ಮನಸ್ಸು ಭಗವಂತ. ನಿನ್ನೇನು ನೀವು ನೋಡಿರಲಿಲ್ಲ ಆಟೋ ತಕ್ಕ ಕರೆ ಹೇಳ್ರಿ, ನಿಮ್ಮ ಮನಸ್ಸಿನಾಗ ಸಂಸಾರದ ಏನೂ ಇಲ್ಲ ಎಲ್ಲ ಬರೀ ನಾಳೆ ಏನು ಮಾಡಬೇಕು, ಅಪ್ಪನ ಹೆಸರು ಹೆಂಗೆ ಇಡಬೇಕು, ನಾವು ಹೆಂಗೆ ಹೋಗ್ಬೇಕು, ಯಾರ್ಯಾರು ಕರೆಸಬೇಕು ಅನ್ನೋದು ಬರೀ ಶರಣನ ಧ್ಯಾನ ನಿಮ್ಮ ಹೃದಯದಾಗ ತುಂಬೈತಿ ಹೊರತಾಗಿ ಸಂಸಾರ ಧ್ಯಾನನ ನೀವು ಮರೆತು ಬಿಟ್ಟಿರಿ. ಇದು ಶರಣರ ತಾಕತ್, ಇದು ಶರಣ. ಜನನಿ ಕೃತಾರ್ಥ. ಒಬ್ಬ ಶಿವಯೋಗಿ, ಒಬ್ಬ ಸಂತ ಭೂಮಿಗೆ ಹುಟ್ಟಿದೆ ಅಂದ್ರೆ ಅವರ ಕುಲವೆಲ್ಲ ಪಾವನ, ಜನವೆಲ್ಲ ಪಾವನ. ವಸುಂಧರಾ ಪುಣ್ಯವತಿ. ಈ ಭೂಮಿ ಪುಣ್ಯ ಆಗ್ತದ ಅಂತ ಅವ್ರ ಜನ ಎಲ್ಲ ಕೃತಾರ್ಥ, ತಾಯಿ ಜನ್ಮ ಸಾರ್ಥಕ ಆಗ್ತದ, ತಂದೆ, ಆ ಸಮಾಜ, ಅವರ ಕುಲ, ಅವರ ಭಕ್ತರೆಲ್ಲ ಪಾವನ ಆಗ್ತಾರಂತ ನಮ್ಮ ಶಾಸ್ತ್ರ ಹೇಳ್ತದ. ಅಂಥ ತಾಕತ್ತ ಭೂಮಿಗೆ ಬಂದಿರುವಂಥ ಒಬ್ಬ ಶಿವಯೋಗಿಯ ತಾಕತ್ತದ. ಇವತ್ತು ನಾವು ಅದನ್ನೆಲ್ಲ ಕಣ್ತುಂಬ ನೋಡುವಂಥ ವಿಚಾರ. ಎಷ್ಟು ಖುಷಿ ನಿಮಗೆ ಎಷ್ಟು ಖುಷಿ ಆಗೈತಿ ಅಂದ್ರೆ ಬಂಗಾರ ಅಮ್ಮಗೆ ಎಷ್ಟು ಖುಷಿ ಆಗಿರ್ಬೇಕ್ರಿ. ನೀವೇನು ಸಂಬಂಧ ಅಲ್ಲ, ಸೂತಕಲ್ಲ, ಏನು ಅವ್ರ ಬೀಗರಲ್ಲ, ಏನು ಬಿಜ್ಜರಲ್ಲ, ಎಲ್ಲ ಕರೆ ನಿಮಗೆ ಇಷ್ಟು ವೈಭವ ಐತಿ. ನನ್ನ ಗುರು ಅಂತ ವೈಭವ ಐತಿ. 9 ತಿಂಗಳ ತಾಯಿ ಗರ್ಭದೊಳಗೆ ಹೊತ್ತು ಮಗ, ಅದು 12 ವರ್ಷ ಚಿಂತೆ ಮಾಡಿ ಮಕ್ಕಳಿಲ್ಲ ಅಂತ ಹೇಳೋ ಟೈಮ್ದೊಳಗೆ ಅದು ಯಾರಿಂದ ಅಂದ್ರೆ ಶಿವಲಿಂಗಜ್ಜ ತನ್ನ ಶರೀರವನ್ನು ಬಿಟ್ಟು ನನ್ನ ಗರ್ಭದೊಳಗೆ ಬಂದು ಅವತಾರ ತೊಟ್ಟಾನಂದ್ರೆ ಆ ತಾಯಿಗೆ ಎಷ್ಟು ಖುಷಿ ಆಗಿರ್ಬೇಕು. ಕುಣಿಯಾಕತ್ತಾಳ ಆಕೆ ಅಂತಾಳ. ಎಲ್ಲ ಜನ ಬರ್ತಾರೆ, ಹೂ ಸುರುತ್ತಾರೆ. ಯಾಕಂದ್ರೆ ಯಾಕೋ ಗೊತ್ತಿಲ್ಲ, ಇವತ್ತು ನಮ್ಮ ಊರ ಪ್ರಭಾವನೆ ಬೇರೆ ಆಗ್ಯದ, ವೈಭವನ ಬೇರೆ ಆಗ್ಯದ.
ದೇವರ ಗುಡಿ ಒಳಗೆ ಗಂಟೆ ಜಂಟಿ ನಗಾರಿ ತಾನ ಬರ್ಸಕತ್ತೇವ ಅಂದ್ರೆ ಇದು ಬಂಗಾರಮ್ಮನ ಮಗನ ಪ್ರಭಾವ ಇದು ಅಂತ ಹೇಳಿ ಊರ ಗ್ರಾಮದ ಹಿರಿಯರು ಎಲ್ಲರೂ ಬಂದು ಹೂ ಹಾರ ತಗೊಂಡು ಬಂದು ಮಗುವಿಗೆ ಹೂವಿನ ಹಾರ ಹಾಕ್ತಾರೆ, ಹೂವು ಹಾಕ್ತಾರೆ, ಬಂದು ನಮಸ್ಕಾರ ಮಾಡೇ ಹೋಗ್ತಾರೆ ಹುಟ್ಟಿದ ದಿವಸನ. ಏನ್ರಿ ಇದು, ಏನಿದು ವೈಭವ? ಪುಣ್ಯಾತ್ಮನ ಪಾದಾರ್ಪಣ ಭೂಮಿಗೆ ಬಂದ್ರೆ ಸಾಕು, ಸೂರ್ಯ ಉದಯದಾಗ ಪ್ರಕಾಶ ಹೆಂಗಾಗ್ತದ, ಒಬ್ಬ ಜ್ಞಾನಿ ಮಹಾತ್ಮ ಉದಯ ಆದ ಅಂತ ಕೇಳಿದ್ರೆ ಇಷ್ಟು ಆನಂದ ಕೊಡ್ತದ. ಇದೆಲ್ಲ ವೈಭವ ನೋಡಿ ದಬ 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 ಕಣ್ಣಾಗ ನೀರು ಬರ್ತಾವ. ಬಂಗಾರ ಮಗ ಮಲ್ಲಿಕಾರ್ಜುನ ಏನು ಮಕ್ಕಳಿಲ್ಲ ಅಂತ ಕೊರಗುತ್ತಿದ್ವಿ ಅಲ್ಲಪ್ಪ, ಆ ಚಿಂತೆನ ದೂರ ಹೋಗಿ ಬಿಟ್ಟು ಅಟ್ಟ ಅಲ್ಲ, ಅಂತ ಇಂಥ ಮಗ ಅಲ್ಲ, ಜಗತ್ ಉದ್ಧಾರ ಮಾಡುವಂಥ ಶಿವಲಿಂಗಾರ್ಜುನ ಮತ್ತು ಶಿವಲಿಂಗ ಆಗಿ ಹುಟ್ಟು ಬರಕೈತಾನೆ. ಹೇಳಿದ್ದೆ ನೆನಪಾತ ಅವ್ರಿಗೆ. ಏನಂತ ಅಪ್ಪ ಹೇಳಿದ್ದ, ತಾಯಿ ನಿನ್ನ ಹಣೆ ಬರದೊಳಗೆ ಇಲ್ಲದೇ ಇದ್ರು ನಾನು ಹುಟ್ಟಿ ನಿನಗೆ ಬರ್ತನು, ನಾ ಬಂದಾಗೂ ಈಗೂ ಶಿವಲಿಂಗ, ನಾನು ನಿನ್ನ ಗರ್ಭದಿಂದ ಬಂದಾಗೂ ನನ್ನ ಹೆಸರು ಶಿವಲಿಂಗನ ಅಂತ ಇಡಬೇಕು ಅಂತ ಹೇಳಿದ ಮಾತು ಆ ತಾಯಿಗೆ ನೆನಪಾತು. 13 ದಿವಸ ಆಯ್ತು. ಎಲ್ಲರಿಗೂ ಹಬ್ಬ ಬಂಗಾರ ಮಗ ಹುಟ್ಟೈತಿ. ಏನು ಚಂದದ ರೀ, ಏನು ಚಂದದ, ಸೂರ್ಯ ಚಂದ್ರ ನೋಡಿದಂಗೆ ಆಗ್ತದ ಅಂತೇಳಿ ಹಬ್ಬ ಮಾಡೋಣ, ಹುಟ್ಟಹಬ್ಬ ಹೆಸರಿಡುವಂಥ ವ್ಯವಸ್ಥೆಯನ್ನು ಭಾಳ ವೈಭವದಿಂದ ಮಾಡೋಣ ಅಂಥೇಳಿ ಮುತ್ತೈದರೆಲ್ಲ ಓಡಾಡಕೈತಾರೆ, ಊರಿನ ಹಿರಿಯರೆಲ್ಲ ಓಡಾಡಕೈತಾರೆ. ಈ ಗ್ರಾಮದೊಳಗೆ ಏನು ಶೃಂಗಾರ ನೀವು ಮಾಡ್ತಿರಲ್ಲ ಅದೇ ರೀತಿ ಅಲ್ಲಿ ಶೃಂಗಾರ ಮಾಡಿ ಊರಿಗಿವರ ಮಾದನ ಹಿಪ್ಪರಿಗಿವನ ಒಂದು ಜಾತ್ರೆ ವೈಭವ ಅಲ್ಲಿ ಪ್ರಾರಂಭ ಆಗಿದ್ದೇನೆ. ಇವತ್ತು ನಾವು ಇಂದಿರಾನಗರದೊಳಗೆ ಮಾಡಾಕೈತಿದ್ದೀವ, ಪ್ರತ್ಯಕ್ಷ ಅನುಭವಿಸಾಕೈತಿದ್ದೀವ. ಅವ್ರ ವೈಭವದೊಳಗೆ ಅವರಿದ್ರೆ ಬಂಗಾರಮ್ಮನ ಧ್ಯಾನ ಎಲ್ಲಿ ಅದ ಅಂತ ಕೇಳಿದ್ರೆ, ಗುರುವೇ ಏನು ನಿನ್ನ ಆಶೀರ್ವಾದ, ಇದು ನಂದೇನು ಅಲ್ಲೋ ಯಪ್ಪ, ನಂದೇನದ, ನನ್ನಂಥ ನರಮಾನವರ ಹೊಟ್ಟೆಯೊಳಗೆ ಇಂಥ ನೀವು ಹುಟ್ಟಿ ಬಂದೆ ಅಂದ್ರೆ ಇದೆಲ್ಲ ನಿನ್ನ ವೈಭವ. ಈ ಗರ್ಭ ಅಟ್ಟ ಅಲ್ಲ, ಈ ಮನೆ ಅಟ್ಟ ಅಲ್ಲ, ಈ ಜಗತ್ತ ನಿಂದದ ಗುರುವೇ, ನಂದೇನದ. ನಿನ್ನ ಕೃಪೆ, ನಿನ್ನ ದಯ ಅಂತ ಹೇಳ ಆ ತಾಯಿ, ನಿನ್ನದಲ್ಲವೇ ಈ ಹೂವ, ಕಾಯಿ, ಗಿಡ, ಮರ, ಮಣಿ, ಮಠ, ಗರ್ಭ, ತಂದೆ ತಾಯಿ ಬಂದು ಕಾಣುವ ಈ ವೈಭವ ಎಲ್ಲ ಯಾರ್ದು ಗುರುವೆ ಅಂದ್ರೆ ಅದು ನಿಂದು ಅಂತ ಹೇಳಿ ಆ ತಾಯಿ ಮನುಷ್ಯನಾಗ ನೆಮ್ಮದಿಯಿಂದ ಒಂದು ಪದ್ಯ ಹಾಡ್ತಾಳ. ಈ